ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿ ಯೂಟ್ಯೂಬ್ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಒತ್ತಿ, ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ, ನೋಡಿ ಈ 12 ರಾಶಿಗಳ ಭವಿಷ್ಯವನ್ನ ತಿಳ್ಕೊಳ್ಳೋಣ. ಅದರ ಜೊತೆಗೆ ಲಲಿತಾ ಮಹಾಯಾಗಕ್ಕೆ ತಾವು ಕೊಟ್ಟಂತಹ ಪ್ರೋತ್ಸಾಹಕ್ಕೆ ನಾವು ಖಂಡಿತವಾಗಿಯೂ ನಿಮ್ಮೆಲ್ಲರಿಗೂ ಒಳ್ಳೆ ಮನಸ್ಸಿನಿಂದ ಆಶೀರ್ವಾದವನ್ನು ತಿಳಿಸ್ತಾ ಇದ್ದೇವೆ. ಯಾರ್ಯಾರು ಬಂದಿದ್ರಲ್ಲ, ಯಾರ್ಯಾರು ಸಹಕರಿಸಿದ್ರಲ್ಲ, ಅವರೆಲ್ಲರಿಗೂ ಸಹ ದೇವಿಯ ಸಂಪೂರ್ಣ ಕೃಪಾಶೀರ್ವಾದ ಉಂಟಾಗಿ ನಿಮ್ಮ ಬದುಕಿನಲ್ಲಿ ಸಕಲ ಸುಖ ಸೌಖ್ಯಗಳು ಸಹ ವೃದ್ಧಿಯಾಗಲಿ ಅಂತ ಹೇಳ್ತಾ ಇದ್ದೇವೆ. ಇದೇ ಯಾಗದ ಮುಂದುವರಿದ ಭಾಗವಾಗಿ ಈ ಜೂನ್ 29ನೇ ತಾರೀಕಿನಂದು ಶನಿ 30 ವರ್ಷಗಳ ಬಳಿಕ ಕುಂಭರಾಶಿಯಲ್ಲಿ ವಕ್ರೀಗತನಾಗ್ತಾ ಇದ್ದಾನೆ. ಆ ವಕ್ರೀಗತನಾಗುವ ಪ್ರಭಾವದಿಂದಾಗಿ 5 ತಿಂಗಳುಗಳ ಕಾಲ ಬಹಳ ಕಠಿಣವಾದ ಸಮಯವನ್ನ ಎದುರಿಸಬೇಕಾಗ್ತದೆ. ಹಾಗಾಗಿ ಈ ವಕ್ರೀ ಶನಿಯ ಪ್ರಭಾವ ಮಾತ್ರವಲ್ಲದೆ ಹಲವು ರಾಶಿಗಳಿಗೆ ಈ ಶನಿಯ ಕಾಟ ಇರುವುದರಿಂದ ಆ ಒಂದು ಶನಿಯ ಕಾಟ ಮತ್ತು ಶನಿಯ ಪೀಡನೆಯಿಂದ ಆಚೆ ಬರುವುದಕ್ಕೆ ಎಸ್ಪೆಷಲಿ ವೃಷಭ ರಾಶಿ, ಕರ್ಕಾಟಕ ರಾಶಿ, ತುಲಾ ರಾಶಿ, ವೃಶ್ಚಿಕ ರಾಶಿ, ಮಕರ ರಾಶಿ, ಕುಂಭ ರಾಶಿ, ಮೀನ ರಾಶಿ, ಈ ರಾಶಿಯವರಿಗೆ ಶನಿಯ ಪೀಡನ ಸಮಯ ಬಹಳ ಕಠೋರವಾಗಿದೆ. ಅಷ್ಟು ಮಾತ್ರವೇ ಅಲ್ಲದೆ ಎಷ್ಟೋ ಜನಕ್ಕೆ ಜಾತಕದಲ್ಲೇ ಶನಿಯ ಒಂದು ಪ್ರಭಾವವೂ ಸಹ ಇರುವುದರಿಂದಾಗಿ ಈ ಒಂದು ತೊಂದರೆ ತಾಪತ್ರೆಗಳು ನಿಮ್ಮ ಬದುಕಿನಲ್ಲೂ ಸಹ ಬರಬಹುದು. ಹಾಗಾಗಿ ಶನಿಯಿಂದ ಬರ್ತಕ್ಕಂತಹ ಎಲ್ಲ ದೋಷಗಳು ನಿವಾರಣೆ ಆಗಬೇಕು ಅಂತ ಹೇಳಿ ಲಕ್ಷ ಎಳ್ಳು ಬತ್ತಿಯ ಗಂಟುಗಳನ್ನ ನಾವು ವಿಶೇಷವಾಗಿ ಶನಿದೇವರ ಪೂಜೆ ಮತ್ತು ಈಶ್ವರ ದೇವರ ಪೂಜೆಯನ್ನ ಮಾಡಿ ಬೃಹತ್ ಕುಂಡದಲ್ಲಿ ಲಕ್ಷ ಎಳ್ಳು ಬತ್ತಿಗಳನ್ನ ಹಾಕಿ ಬೆಳಗಿ ಶನಿಯ ಪ್ರೀತ್ಯರ್ಥವನ್ನ ಮಾಡಬೇಕು. ಶನಿಯ ಪ್ರೀತ್ಯರ್ಥವನ್ನ ಮಾಡುವುದರಿಂದಾಗಿ ತಮ್ಮೆಲ್ಲರ ಜೀವನದಲ್ಲೂ ಸಹ ಒಳಿತಾಗತ್ತೆ, ನಾಡಿಗೂ ಸಹ ಒಳ್ಳೆಯದಾಗತ್ತೆ. ಅಂತಹ ವಿಶೇಷವಾದಂತಹ ಪೂಜೆಯನ್ನ ದಿನಾಂಕ 13ನೇ ತಾರೀಕು 7ನೇ ತಿಂಗಳು 2024 ಅಂದರೆ ಜುಲೈ 13ನೇ ತಾರೀಕಿನ ಶನಿವಾರದಂದು ಏರ್ಪಾಟು ಮಾಡಲಾಗಿದೆ ದಾವಣಗೆರೆಯಲ್ಲಿ. ಈ ವಿಶೇಷವಾದಂತಹ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹ ಬಂದು ಪಾಲ್ಗೊಳ್ಳಿ. ಶನಿದೇವರ ಕೃಪೆಗೆ ಪಾತ್ರರಾಗಿ ಸಮಸ್ಯೆಯನ್ನ ಎದುರಿಸ್ತಾ ಇರತಕ್ಕಂಥವರು ನೀವೇ ಎಳ್ಳು ಬತ್ತಿಗಳನ್ನ ಒಬ್ಬೊಬ್ಬರು 23 ಗಂಟುಗಳನ್ನ ಮಾಡಿ ತೆಗೆದುಕೊಂಡು ಬನ್ನಿ. ಅಲ್ಲಿ ಶನಿದೇವರಿಗೆ ಅಲ್ಲಿ ಅರ್ಪಣೆ ಮಾಡಿ ಅದನ್ನ ನಾವು ಕುಂಡದಲ್ಲಿ ಹಾಕಿ ಜ್ವಲಿಸ್ತೇವೆ. ಅದು ಯಾವ ರೀತಿಯಾಗಿ ಜ್ವಲಿಸಿ ಉರಿದು ಭಸ್ಮವಾಗುತ್ತೋ ಆ ರೀತಿಯಾಗಿ ನಿಮ್ಮ ಶನಿಯ ಕಾಟಗಳು ಸಹ ಭಸ್ಮವಾಗಿತ್ತೆ, ಶನಿಯ ಆಶೀರ್ವಾದವೂ ಸಹ ಸಿಗುತ್ತೆ. ಅಲ್ಲಿ ಬರುವಂತಹವರಿಗೆ ವಿಶೇಷವಾಗಿ ತಿರುನಲ್ಲಾರಿನಿಂದ ಪೂಜಿಸಿ ತರುವಂತಹ ಶನಿ ರಕ್ಷಾ ಕವಚದ ದಾರವನ್ನು ಸಹ ಕೊಡುತ್ತೇವೆ. ಆ ದಾರವನ್ನು ನೀವು ನಿಮ್ಮ ಕೈಗಳಲ್ಲಿ ಕಟ್ಟಿಕೊಳ್ಳೋದ್ರಿಂದ ತುಂಬಾ ಒಳ್ಳೆಯ ರೀತಿಯಾದಂತಹ ಪ್ರಭಾವವನ್ನು ಸಹ ನೀವು ಎದುರಿಸಬಹುದು. ಹಾಗಾಗಿ ಈ ಒಂದು ವಿಚಾರವನ್ನ ನೀವು ತಪ್ಪದೆ 13ನೇ ತಾರೀಕು 7ನೇ ತಿಂಗಳು ನಡೆಯುವಂತಹ ಕಾರ್ಯಕ್ರಮದಲ್ಲಿ ಬಂದು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿ ಎಲ್ಲರಿಗೂ ಸಹ ಸುಖವಾಗಿರ್ತಕ್ಕಂತಹ ಸೌಖ್ಯವಾಗಿರ್ತಕ್ಕಂತಹ ವರಗಳು ಬಂದು ಸೇರಲಿ ಅಂತ ಹೇಳ್ತಾ, ಈ ಒಂದು ಶನಿಯ ವಿಶೇಷವಾದಂತಹ ಪೂಜೆಯ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳು ಬೇಕು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂತಹ ಫೋನ್ ನಂಬರ್ಗೆ ಫೋನ್ ಮಾಡಿ, ಅದರಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಗಳನ್ನು ಸಹ ಕೊಡ್ತಾರೆ. ಲಕ್ಷ ಎಳ್ಳು ಬತ್ತಿಯ ಗಂಟುಗಳನ್ನ ಬೆಳಗಿಸಬೇಕು, ಅದರಲ್ಲೂ ಶನಿವಾರದ ದಿವಸದಂದೇ ಬೆಳಗಿಸಬೇಕು ಅಂತ ಹೇಳಿ ಸಂಕಲ್ಪ ಮಾಡಿಕೊಂಡಿದ್ದೇವೆ. ಅದರಿಂದ ನಾಡು ಸಹ ಸುಭಿಕ್ಷವಾಗಬೇಕು, ದೇಶವೂ ಸಹ ಸುಭಿಕ್ಷವಾಗಬೇಕು. ಆ ದಿನಾಂಕದಂದು ಬರೋದು ಮರಿಬೇಡಿ. ಅಲ್ಲಿ ಕೊಡುವಂತಹ ರಕ್ಷಾ ಕವಚದ ದಾರವನ್ನು ಸಹ ನಿಮ್ಮ ಕೈಗಳಲ್ಲಿ ಕಟ್ಕೊಳ್ಳೋದ್ರಿಂದ ಈ ಅರ್ಧಾಷ್ಟಮ ಶನಿಯ ಪೀಡೆ, ಪಂಚಮ ಶನಿಯ ಪೀಡೆ, 7.5 ಶನಿಯ ಪೀಡೆ, ಅಷ್ಟಮ ಶನಿಯ ಪೀಡೆ, ಯಾವುದೇ ರೀತಿಯಾಗಿರ್ತಕ್ಕಂತಹ ಶನಿಯ ಪೀಡನ ಸ್ಥಾನದ ದೋಷಗಳಿದ್ದರೂ ಸಹ
ನಿವಾರಣೆಯಾಗುತ್ತೆ. ಏನು ಯೋಚನೆ ಮಾಡಬೇಡಿ, ದೇವರ ಕೃಪೆಗೆ ಪಾತ್ರರಾಗಿ ಆ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನ ನಿಮಗೆ ನಮ್ಮ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇವೆ. ಮುಂದಿನ ವಿಡಿಯೋಗಳನ್ನು ನೋಡೋದು ಮರಿಬೇಡಿ. ಇನ್ನು ಮೇಷರಾಶಿಯವರಿಗೆ ಈ ವಾರ ಯಾವ ರೀತಿಯಾಗಿದೆ ನೋಡೋಣ. ಮೇಷರಾಶಿಯವರಿಗೆ ಈ ವಾರದಲ್ಲಿ ಆರ್ಥಿಕ ಪರಿಸ್ಥಿತಿಯು ಬಹಳ ಸುಧಾರಣೆ ಆಗ್ತದೆ. ಅತ್ಯಂತ ಆಪ್ತ ಸ್ನೇಹಿತರಿಂದ ಕುಟುಂಬದವರೊಂದಿಗೆ ಬಹಳ ಸಂತಸಮಯವಾದ ಸಮಯವನ್ನು ಕಳಿತೀರಿ. ನಿರುದ್ಯೋಗಿಗಳಿಗೆ ಉದ್ಯೋಗದ ಒಂದು ಭಾಗ್ಯ ಸಿಗ್ತಕ್ಕಂಥದ್ದು. ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನ ಪಡ್ಕೊಳ್ತೀರಿ. ಆರ್ಥಿಕ ಪರಿಸ್ಥಿತಿಯು ಬಹಳ ದೊಡ್ಡ ಮಟ್ಟದಲ್ಲಿ ಸುಧಾರಣೆಯನ್ನು ಕಾಣುವಂತಹ ವಾರವಾಗಿರುತ್ತೆ ಮೇಷರಾಶಿಯವರಿಗೆ. ಆದರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನಿಮ್ಮ ಮಕ್ಕಳ ವಿವಾಹದ ಸಂದರ್ಭಗಳ ಮಾತುಕತೆಗಳು ನಡೀತಕ್ಕಂಥದ್ದು, ಅದು ಫಲಪ್ರದವೂ ಸಹ ಆಗ್ತಕ್ಕಂಥದ್ದು. ದೀರ್ಘಾವಧಿ ಸಾಲಗಳಿಂದ ಸ್ವಲ್ಪ ಮಟ್ಟಕ್ಕೆ ಮುಕ್ತಿಯನ್ನ ಪಡಿತೀರಿ. ವಿದ್ಯಾರ್ಥಿಗಳಿಗೆ ಅನಿರೀಕ್ಷಿತವಾದಂತಹ ಹೊಸ ನೂತನ ಅವಕಾಶಗಳು ಸಿಕ್ಕು ಸಂತಸವಾಗಿರ್ತೀರಿ. ವ್ಯಾಪಾರ ವಿಸ್ತರಣೆ ಆಗುವಂತಹ ಸುಸಂದರ್ಭ ಅಥವಾ ನೀವು ವಿಸ್ತರಣೆ ಮಾಡಿಕೊಳ್ಳುವುದಕ್ಕೂ ಸಹ ಈ ಸಂದರ್ಭ ತುಂಬಾ ಒಳ್ಳೆಯದಿದ್ದಾವೆ. ನೂತನ ಸಾಲದ ಪ್ರಯತ್ನಗಳೆಲ್ಲ ಫಲ ಕೊಡುತ್ತೆ. ಆರ್ಥಿಕ ಮೂಲಗಳು ವೃಷಭ ರಾಶಿಯವರಿಗೆ ಚೆನ್ನಾಗಿರುತ್ತೆ. ಆದರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಶುಭವಾದ ವಾತಾವರಣ ನಿಮಗೆ ಉಂಟಾಗ್ತದೆ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಆಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಿಂದ ಒಂದಿಷ್ಟು ಸಮಸ್ಯೆಯನ್ನ ಎದುರಿಸಬೇಕಾಗ್ತದೆ. ಸ್ವಲ್ಪ ದೊಡ್ಡವರ ಮಧ್ಯಸ್ಥಿಕೆಯನ್ನು ತೆಗೆದುಕೊಂಡ್ರೆ ಆ ಸಮಸ್ಯೆ ನಿವಾರಣೆ ಉಂಟಾಗ್ತದೆ. ಆರ್ಥಿಕ ನೆರವನ್ನ ನೀವು ಬೇರೆಯವರಿಂದ ಪಡ್ಕೊಳ್ತೀರಿ. ಶತ್ರುಗಳಿಂದ ಒಂದಿಷ್ಟು ಶತ್ರುಕಾಟದಿಂದ ಆಚೆ ಬರ್ತೀರಿ. ಬಹಳ ಸಂತಸ ಈ ವಿಚಾರ. ಭೂ ಖರೀದಿಯ ಮತ್ತು ಭೂ ಸಂಬಂಧಿತ ವ್ಯವಹಾರಗಳನ್ನು ಮಾಡ್ತಕ್ಕಂಥವರಿಗೆ ಲಾಭಾಂಶಗಳು ಯಥೇಚ್ಛವಾಗಿ ಬರ್ತಕ್ಕಂತಹ ವಾರವಾಗಿರುತ್ತೆ ಮಿಥುನ ರಾಶಿಯವರಿಗೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಸ್ವಲ್ಪ ಪುಣ್ಯಕ್ಷೇತ್ರಗಳ ತೀರ್ಥಕ್ಷೇತ್ರಗಳ ಭೇಟಿಯಿಂದ ಮನಸ್ಸಿಗೆ ಸಂತಸ. ನಿರುದ್ಯೋಗಿಗಳಿಗೆ ಉತ್ತಮವಾಗಿರ್ತಕ್ಕಂತಹ ಉದ್ಯೋಗದ ಪ್ರಭಾವಗಳು ನಿಮಗೆ ಸಿಗ್ತಕ್ಕಂಥದ್ದು, ಉದ್ಯೋಗಗಳು ಸಿಗುವಂಥದ್ದು. ಜೊತೆಗೆ ಗೃಹ ನಿರ್ಮಾಣದಂತಹ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಆಸಕ್ತಿಯನ್ನ ನೋಡ್ತೀರಿ. ಹಣಕಾಸಿನ ವಿಚಾರಗಳು ಬಹಳ ಆಶಾದಾಯಕವಾಗಿರುತ್ತೆ. ಆಸ್ತಿ ಖರೀದಿಯ ಯೋಜನೆಗಳು ಸಹ ಕೈಗೂಡ್ತಕ್ಕಂಥದ್ದು ಇರುತ್ತೆ. ಚೆನ್ನಾಗಿದೆ ಕರ್ಕಾಟಕ ರಾಶಿಯವರಿಗೂ. ಆದರೂ ಸಹ ಮೈಮರೆಯುವುದು ಬೇಡ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಬಹಳ ತೊಂದರೆ ತಾಪತ್ರೆಗಳಿಂದ ಆಚೆ ಬರ್ತೀರಿ. ಆಸ್ತಿ ವಿವಾದಗಳೆಲ್ಲ ಕೊನೆಗೊಳ್ಳುತ್ತೆ. ನಿಮ್ಮ ಮಾತು ಮನೆಯಲ್ಲೂ ಮತ್ತು ಹೊರಗಡೆಯೂ ವಿಶೇಷವಾಗಿರ್ತಕ್ಕಂತಹ ಮಾನ್ಯತೆಯನ್ನ ಪಡೆದುಕೊಳ್ಳುತ್ತೆ. ಹಣಕಾಸಿನ ಪರಿಸ್ಥಿತಿ ಬಹಳ ಆಶಾದಾಯಕವಾಗಿರುತ್ತೆ. ಸಂಬಂಧಿಕರೊಂದಿಗೆ ಇದ್ದಂತಹ ಭಿನ್ನಾಭಿಪ್ರಾಯಗಳು ದೂರ ಆಗುತ್ತೆ. ಅನಾರೋಗ್ಯ ಸಮಸ್ಯೆಗಳಿಂದ ಒಂದಿಷ್ಟು ವಿಮುಕ್ತಿಯನ್ನ ಪಡೆದುಕೊಳ್ತೀರಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಶುಭವಾಗಲಿ. ಇನ್ನು ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ನಿರುದ್ಯೋಗಿಗಳಿಗೆ ಉದ್ಯೋಗದ ಅವಕಾಶಗಳು ಕೂಡ ಬರ್ತಕ್ಕಂಥದ್ದು. ಕುಟುಂಬದಲ್ಲಿ ಶುಭ ಕಾರ್ಯಗಳು, ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ನಡೆದು ಅದರಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಮಾತುಕತೆಗಳಾಗುತ್ತೆ. ಕೈಗಾರಿಕೆಗಳನ್ನ ನಡೆಸ್ತಕ್ಕಂಥವ್ರಿಗೆ ಲಾಭಗಳು ಜಾಸ್ತಿ ಬರುತ್ತೆ. ಹೂಡಿಕೆಯನ್ನ ಮಾಡ್ಕೊಳ್ಳೋದಕ್ಕೂ ಈ ವಾರ ತುಂಬಾ ಉತ್ತಮವಾಗಿರ್ತಕ್ಕಂತಹ ವಾರವಾಗಿರುತ್ತೆ. ಹಣಕಾಸಿನ ಒತ್ತಡಗಳು ಸ್ವಲ್ಪ ಮಟ್ಟಕ್ಕೆ ನಿಮ್ಗೆ ಬಾಧೆ ಕೊಡುತ್ತೆ. ಬಟ್ ಆದ್ರೆ ಹಣಕಾಸುಗಳು ಅರೇಂಜ್ ಆಗ್ತದೆ, ಕೈಗೆ ಸಿಗ್ತದೆ. ಅಲ್ಲಿವರೆಗೂ ಒಂದಿಷ್ಟು ಒತ್ತಡದ ಪ್ರಭಾವ ಇರುತ್ತೆ. ಜಾಗ್ರತೆಯಾಗಿರಿ. ಕೊನೆಯಲ್ಲಿ ಹೇಳುವಂತಹ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಇನ್ನು ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಹೊಸ ವಾಹನದ ಯೋಗ, ಭೂಮಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಪ್ರಗತಿ, ಹಳೆಯ ವಿಚಾರಗಳಿಂದ ಒಂದಿಷ್ಟು ಮನಸ್ತಾಪಗಳೇನಾದ್ರೂ ದಂಪತಿಗಳ ನಡುವೆ ನಡೆದಿದ್ರೆ ದಾಂಪತ್ಯ ಕಲಹಗಳು ನಿವಾರಣೆ ಆಗ್ತಕ್ಕಂಥದ್ದು. ಉದ್ಯೋಗದಲ್ಲಿ ಶುಭವಾದ ವಾತಾವರಣವಿರುತ್ತೆ. ಆರೋಗ್ಯವು ಸಹ ಸ್ವಲ್ಪ ಮಟ್ಟಕ್ಕೆ ಸುಧಾರಿಸುತ್ತೆ. ಈ ವಾರದಲ್ಲಿ ಶುಭವಾಗಿದೆ ತುಲಾರಾಶಿಯವರಿಗೂ. ಆದರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಶುಭವಾಗಲಿ. ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಪಾರವಾದ ಯಶಸ್ಸನ್ನ ನೀವು ನೋಡ್ತೀರಿ. ಮನೆಯ ಹೊರಗೆ ಅನುಕೂಲಕರ ವಾತಾವರಣ ಇರುತ್ತೆ. ಪ್ರಮುಖ ಅಂಶಗಳು ಮತ್ತು ಪ್ರಮುಖ ಕೆಲಸಗಳು ನೀವು ತುಂಬಾ ಸರಿಯಾದ ಸಮಯದಲ್ಲಿ ಮಾಡ್ಕೊಳ್ತೀರಿ. ನಿಮಗೆ ಕಾಲಕ್ಕೆ ನಿಮಗೆ
ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ಮಾರ್ಗದರ್ಶನವನ್ನ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಗುರು ದಾರಿಯಲ್ಲಿ ಇರ್ತಕ್ಕಂತಹ ಗುರುಗಳಿಂದ ನೀವು ಪಡ್ಕೊಳ್ತೀರಿ. ಉತ್ತಮವಾದ ವಾರವಿದೆ. ಈ ಒಂದು ವೃಶ್ಚಿಕ ರಾಶಿಯವರಿಗೆ ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಆದರೂ ಸಹ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಶುಭವಾಗಲಿ. ಧನಸ್ಸು ರಾಶಿ. ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ನೂತನ ವ್ಯಕ್ತಿಗಳ ಪರಿಚಯದಿಂದ ಸಂತಸ. ಹೊಸ ವಸ್ತುಗಳ, ಬೆಲೆ ಬಾಳುವ ವಸ್ತುಗಳನ್ನ ಖರೀದಿ ಮಾಡ್ತೀರಿ. ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರಗಳಿಗೆ ಭೇಟಿಯನ್ನ ಕೊಡ್ತೀರಿ. ಆಭರಣ ಮತ್ತು ಅತ್ಯಂತ ಒಂದು ಐಷಾರಾಮಿಯ ವಸ್ತುಗಳ ಖರೀದಿಯಿಂದಾಗಿ ಒಂದಿಷ್ಟು ಧನವನ್ನ ಖರ್ಚು ಮಾಡಿಕೊಳ್ತೀರಿ. ನಿರುದ್ಯೋಗಿಗಳಿಗೆ ಹೊಸ ಅವಕಾಶಗಳು ಬಂದು ಸೇರ್ತಕ್ಕಂಥದ್ದು ಇದೆ. ಉತ್ತಮವಾದ ವಾರವನ್ನ ಧನಸ್ಸು ರಾಶಿಯವರು ಸಹ ನೋಡ್ತೀರಿ. ಶುಭವಾಗಿದೆ. ಆದರೂ ಮೈ ಮರೆಯೋದು ಬೇಡ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಅದೇ ರೀತಿಯಾಗಿ ಮುಂದಿನ ರಾಶಿ ಮಕರ. ಮಕರ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಆಸ್ತಿಯ ಖರೀದಿಯ ಒಪ್ಪಂದಗಳಿಂದ ಒಂದಿಷ್ಟು ಸಮಸ್ಯೆಗಳು ಉಂಟಾಗ್ತದೆ. ಪ್ರಮುಖ ಕೆಲಸ ಕಾರ್ಯಗಳು ಸಣ್ಣ ಪುಟ್ಟ ಅಡಚಣೆಗಳು ಉಂಟಾಗ್ತದೆ. ಆ ಕುಟುಂಬದಲ್ಲಿ ಒಂದಿಷ್ಟು ಕಿರಿಕಿರಿಯ ವಾತಾವರಣವನ್ನು ಸಹ ನೀವು ನೋಡ್ತೀರಿ. ಅನಾರೋಗ್ಯಕರ ವಾತಾವರಣ ಕುಟುಂಬದಲ್ಲಿ ಒಂದಿಷ್ಟು ಇರುತ್ತೆ. ಆರೋಗ್ಯದ ಸಮಸ್ಯೆಗಳು ಸಹ ಮಕರ ರಾಶಿಯವರಿಗೆ ಉಂಟಾಗ್ತದೆ. ನೀವು ಮಾಡ್ಕೊಳ್ತಕ್ಕಂತಹ ಸೋಮಾರಿತನದ ಕೆಲಸದಿಂದಾಗಿ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬದ ನೀತಿ ಆಗ್ತದೆ. ಜಾಗೃತಿಯಾಗಿರಿ ಮಕರ ರಾಶಿಯವರು. ಜೊತೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಬಂಧು ಮಿತ್ರರೊಂದಿಗೆ ಬಹಳ ಅತ್ಯಂತ ಪ್ರಮುಖ ವಿಚಾರಗಳನ್ನ ಚರ್ಚೆ ಮಾಡ್ತೀರಿ. ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಬೇಕು ಅಂತ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥವ್ರಿಗೆ ಸಾಧನೆ ಆಗ್ತದೆ. ಕೆಲಸ ಕಾರ್ಯಗಳು ನಿಧಾನವಾದರೂ ಸಹ ಪೂರ್ಣಗೊಳ್ಳುತ್ತವೆ. ವ್ಯವಹಾರದಲ್ಲಿ ಉತ್ತಮವಾದಂತಹ ಲಾಭವನ್ನ ನೀವು ನೋಡ್ತೀರಿ. ಸಣ್ಣ ಪಟ್ಟ ಕೈಗಾರಿಕಾ ಕ್ಷೇತ್ರಗಳಲ್ಲಿ ಕೈಗಾರಿಕೆಯನ್ನು ನಡೆಸ್ತಕ್ಕಂಥವ್ರು ಸಹ ಲಾಭಗಳು ಜಾಸ್ತಿ ಇದ್ದಾವೆ. ಒಟ್ಟಾರೆ ಕುಂಭರಾಶಿಯವರಿಗೆ ಮಿಶ್ರ ಫಲಗಳು ಇದ್ದಾವೆ. ಯೋಚನೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಲಿ. ಮೀನರಾಶಿ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಬಂಧುಗಳಿಂದ ತುಂಬಾ ಸಂತಸದ ವಾತಾವರಣ. ಸಮಾಜದಲ್ಲಿ ಗೌರವ ಹೆಚ್ಚಾಗ್ತದೆ. ನೂತನ ವಸ್ತುಗಳ ಖರೀದಿಯನ್ನ ಮಾಡ್ತೀರಿ. ಹೊಸ ಉತ್ಸಾಹ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಬರುತ್ತೆ. ಅದೇ ರೀತಿಯಾಗಿ ಒಳ್ಳೆ ರೀತಿಯಾಗಿರ್ತಕ್ಕಂತಹ ಗೌರವವನ್ನ ನೀವು ಪ್ರಾಪ್ತಿ ಮಾಡ್ಕೊಳ್ತೀರಿ. ಗೃಹ ನಿರ್ಮಾಣದಂತಹ ಕೆಲ ಚಟುವಟಿಕೆಗಳಿಗೂ ಸಹ ಕೈ ಹಾಕ್ತೀರಿ. ಹಣಕಾಸಿನ ಅಭಿವೃದ್ಧಿ ಆಗ್ತದೆ. ಅದೇ ರೀತಿಯಾಗಿ ನಿಮ್ಮ ಮನಸ್ಸಿಗೆ ಸ್ವಲ್ಪ ಮಟ್ಟಕ್ಕೆ ಸಂತಸ ಸಿಗ್ತಕ್ಕಂತಹ ಒಂದು ವಾರ ಅಂತ ಹೇಳಬಹುದು. ಹಾಗಾಗಿ ಈ ಒಂದು ವಾರ ಮೀನರಾಶಿಯವರಿಗೆ ಬಹಳ ಸಂತಸದಾಯಕವಾಗಿ ಇದೆ. ಹಾಗಾದ್ರೆ ಏನಪ್ಪ ಪರಿಹಾರ ಮಾಡ್ಕೊಳ್ಬೇಕು ಅಂತ ನೋಡೋಣ. ಇನ್ನು ಆಧ್ಯಾತ್ಮಿಕವಾದ ಪರಿಹಾರ. ಮೊದಲನೇದಾಗಿ ನೀವು ಸಾಮಾಜಿಕ ಪರಿಹಾರವನ್ನು ಮಾಡಿಕೊಂಡ ನಂತರವೇ ಆಧ್ಯಾತ್ಮಿಕ ಪರಿಹಾರವನ್ನು ಮಾಡಿಕೊಳ್ಬೇಕು. ಈ ವಾರ 12 ರಾಶಿಯವರು ಮಾಡಿಕೊಳ್ಬೇಕಾದಂತಹ ಆಧ್ಯಾತ್ಮಿಕ ಪರಿಹಾರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ ಶ್ರೀ ರಾಮ ರಕ್ಷಾ ಸ್ತೋತ್ರದ ಪಠಣವನ್ನ ಮಾಡಿ. ರಾಮರಕ್ಷಾ ಸ್ತೋತ್ರದ ಪಠಣವನ್ನು ಮಾಡುವುದರಿಂದ ಬಹಳ ಶುಭ ಫಲಗಳು ಉಂಟಾಗುತ್ತೆ. ತಮ್ಮೆಲ್ಲರ ಜೀವನದಲ್ಲಿ ರಾಮಚಂದ್ರ ದೇವರ ಅನುಗ್ರಹ ಉಂಟಾಗಿ ನಿಮ್ಮೆಲ್ಲರಿಗೂ ಶುಭವಾಗ್ತದೆ ಅಂತ ಹೇಳ್ತಾ ಈ ವಾರದ 12 ರಾಶಿಗಳ ವಾರ ಭವಿಷ್ಯವನ್ನ ಇಲ್ಲಿಗೆ ಮುಕ್ತಾಯ ಮಾಡೋಣ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.